ಕೃಷ್ಣನು ರಾಷ್ಟ್ರೀಯ ಮಾಡಿದ್ರಿ ಕೋನ್ ರೆಡ್ಡಿ ಅವರೇ ಅಲ್ಲ ಬೊಮ್ಮಾಯಿ ಸಾಹೇಬರು ಕೃಷ್ಣ ಮಾತಾಡುವ ರಿಪ್ಲೈ ಆಗ್ಲಿ ಆಮೇಲೆ ರಿಪ್ಲೈ ಮಾಡಲಿ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಪ್ಯಾರಾ 39 of the budget of the central government ಏನಂತ ಹೇಳ್ತದೆ 23-24ರಲ್ಲಿ in the drought prone central region of Karnataka. ಇದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ನಲ್ಲಿ ಪ್ಯಾರಾ ಓದ್ತಾ ಇದ್ದೀನಿ ನಾನು. ಅವ್ರು ಹೇಳಿರೋದು ಬಜೆಟ್ 23-24 ಬಜೆಟ್ ನಲ್ಲಿ central assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಯಾವ ಕಂಡೀಷನ್ ಹಾಕಿಲ್ಲ ನಂಬರ್ 1. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ 86 ಪ್ಯಾರಾ ಅವ್ರ ಬಜೆಟ್ನಲ್ಲಿ ಫೆಬ್ರವರಿನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ತಗೊಬಂದು ಕೊಡಿ ದುಡ್ಡನ್ನ. ಖಂಡಿತವಾಗಿ ಧನ್ಯವಾದ ಹೇಳ್ಬೋಣ ಪಾಪ. ಖಂಡಿತವಾಗಿ ಕೊಡಿಸ್ಬಿಡಿ 5,300 ಕೋಟಿ ಕೊಡಿಸ್. ಇಲ್ಲ ಸಿದ್ದರಾಮಯ್ಯ ಖಂಡಿತವಾಗೂ ಸಿಗ್ತದೆ. ದಯವಿಟ್ಟು ಫೆಬ್ರವರಿ ನಿಮ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಿಮ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೇಳಿ ವರ್ಷದ ಬಜೆಟ್ ಸರಿಯಾದ ಫಾರ್ಮ್ಯಾಟ್ ತಗೊಂಡು ಬರಕ್ ಹೇಳಿ. ನಿನ್ನ 15 ದಿನಕ್ಕೆ ಮುಗಿದೋಯ್ತದೆ. ಆಗ್ಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ. ಅಲ್ಲ ನೀವೇನ್ ಮಾಡಿದ್ರಿ? 24-25ಕ್ಕೆ ಬಜೆಟ್ ಮಂಡಿಸಿದ್ದಾರೆ. 9 ತಿಂಗಳು ಏನ್ ಮಾಡಿದ್ರಿ? ಈ ವರ್ಷದ ಬಜೆಟ್ ನಲ್ಲಿ ಹೇಳಿದಾರ, ಪ್ರಸ್ತಾಪ ಮಾಡಿದಾರ? ಏನು ಕೊಡ್ತೀವಿ, ಇಲ್ಲಿವರೆಗೂ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದಾರ? ನೀವೇನೋ ಕೇಳಿದ್ರ? ಮುಂದೆ ಕೊಡ್ತೀವಿ ಅಂತ ನಾವು ಕೇಳಿದೀವಿ, ಪತ್ರ ಬರ್ದಿದ್ದೀವಿ, ಪರ್ಸನಲ್ ಭೇಟಿಯಾಗಿದ್ದೀವಿ, ಹೇಳಿದೀವಿ. ಕೊಟ್ಟಿಲ್ಲ. ನೀವು ಫಾರ್ಮ್ಯಾಟ್ ಅಲ್ಲೇ ಕಳಿಸಿಲ್ಲ. ಆಯ್ತು, ಯಾವ ಪ್ರಪೋಸಲ್ ಫಾರ್ಮೆಟ್ ನಂಬರ್ 1 ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿದೆ. ಮಾನ್ಯ ಸಭಾಧ್ಯಕ್ಷರೇ, 5,300 ಕೋಟಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಇದ್ದಾಗ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಇವರೇ ಧನ್ಯವಾದಗಳಿದ್ದಾರೆ ಪ್ರಧಾನಮಂತ್ರಿಗೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು. ಯಾವ ಫಾರ್ಮೆಟ್ ರಾಷ್ಟ್ರೀಯ ಯೋಜನೆ ಮಾಡಿಲ್ಲ, ಅಲ್ಲಿ ಯಾವ CWC ಅಪ್ರೂವಲ್ ಮಾಡಿಲ್ಲ. ಅದು ಯಾವ್ದು 5,490 ಬಜೆಟ್ ಅಲ್ಲಿ ಬಂದ್ಬಿಡುತ್ತಾ? ಯಾಕೆ ಮಾತಾಡ್ತಾರೆ ಈಗ? ಉತ್ತರ ಆಗ್ಲಿಲ್ಲ. ನೀವು ಮತ್ತೆ ಕ್ಲಾರಿಫಿಕೇಶನ್ ಕೊಡಿ. ವಿದೌಟ್ ಎನಿ ಪ್ರೊಸೀಜರ್ ನೀವು ರಿಲೀಸ್ ಮಾಡಿದ್ದೀರಾ? ವಿದೌಟ್ ಎನಿ ಪ್ರೊಸೀಜರ್ ರಿಲೀಸ್ ಮಾಡ್ತೀರಾ ನಿಮ್ಮ ಬಜೆಟ್ ಅಲ್ಲಿ? ರಿಲೀಸ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಅಲ್ಲ ನಿಮ್ ಬಜೆಟ್ ಅಲ್ಲಿ ಏನಾದ್ರು ರಿಲೀಸ್ ಮಾಡ್ತೀರಾ? ಯಾವ್ದು ಪ್ರೊಸೀಜರ್ ಇಲ್ಲದೆ ಯಾವಾಗ ಮಾಡ್ತಾರೆ? ನೀವು ಪ್ರಪೋಸಲ್ ಕಳಿಸಿದ್ರೆ ಹೆಂಗ್ ಮಾಡ್ತಾರೆ? ಆಯ್ತಪ್ಪ, ಯಾವಾಗ ಮಾರ್ಚ್ ಒಳಗಡೆ ಕೊಡಿಸ್ತೀಯಾ? ನೀವು ಪ್ರಪೋಸಲ್ ಕಳಿಸಿ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ನೀವು ಹೇಳಿದಂತ ಫಾರ್ಮೆಟ್ ನಲ್ಲೇ ಕಳಿಸ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಮತ್ತೆ ಮಾತಾಡಿ. ಈಗ ಮಾತಾಡಿದಾಗ ಇಬ್ಬರು ಕೂಡ ಆಯ್ತು. ಈಗ ಉತ್ತರ ಆದ ನಂತರ ಮಾತಾಡಿ. ಮಾತಾಡಿಲ್ಲ. ಈಗ ಮತ್ತೆ ಮಾಡ್ತೀರಿ ನೀವು? ಪಂಗನಾಮ ಹಾಕೊಂಡಿದ್ದೀರಿ. ಮತ್ತೆ ಮಾತಾಡಿ. ಗೊತ್ತಿಲ್ಲ ನಿಮ್ಗೆ. ಕೇಂದ್ರ ಸರ್ಕಾರದ ಹಣಕಾಸಿನ ತಗೊಳ್ಳೋದು ಗೊತ್ತಿಲ್ಲ, ಬರೀ ರಾಜಕಾರಣ ಮಾಡೋದು ಅಷ್ಟೇ.
ನೀವು ಇದ್ರಲ್ಲಿ ಇಲ್ಲಿ ಶಾಸಕ ತಗೊಳ್ಳಿ ತಗೊಬರ್ರಿ. ಏನು ಮಾರ್ಚ್ ಅಲ್ಲಿ ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಮೇ ತಿಂಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಸ್ವಾಮಿ. ನೀವೇ ತಗೊಬರ್ಬೇಕು. ಮಾರ್ಚ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಕೊಡ್ಲಿಲ್ಲ, ಇವತ್ತಿನವರಿಗೆ ಕೊಟ್ಟಿಲ್ಲ ಯಾಕಂದ್ರೆ ನೀವು ಪಡ್ಕೊಂಡಿಲ್ಲ. ರೀತಿ ಗೊತ್ತಿಲ್ಲ ನಿಮ್ಗೆ, ತೆಗೆದುಕೊಳ್ಳೋದಕ್ಕೆ ಗೊತ್ತಿಲ್ಲ ನಿಮ್ಗೆ. ಗೊತ್ತಿಲ್ಲ. ಓಹೋ, ನಾವು ಅದೇ ನಿಮ್ ಜೊತೆ ಇದ್ದವರೇ ಫೈನಾನ್ಸ್ ಸೆಕ್ರೆಟರಿ. ಅಜಯ್ ಸಿಟ್ ಡೌನ್. ನಿಮ್ಮ ಹತ್ರ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಗೌರ್ಮೆಂಟ್ ಇದೆಯಲ್ಲ, ಅದು ಕಂಟಿನ್ಯೂಸ್ ಪ್ರಾಸೆಸ್. ನಿಮ್ಮಲ್ಲಿದ್ದ ಅಧಿಕಾರಿಗಳೇ ಇಲ್ಲೂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಫಾರ್ಮೆಟ್ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಹಿಂದೆ ಎಲ್ಲ ಹೇಳಿದ್ರು ಇದೇ ಬಸವರಾಜ ಬೊಮ್ಮಾಯಿ ಅವರು 50% ನೀವು ಶೇರ್ ಕೊಡ್ಲಿಲ್ಲ, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತಂದ್ರೆ. ಈಗ ಫಾರ್ಮೆಟ್ ಕೊಡ್ಲಿಲ್ಲ, ಮಾಡಿಸಿ ಈಗ 5,300 ಕೋಟಿ ಕೊಡಿಸಿ ಈಗ ಫೆಬ್ರವರಿ ಒಳಗಡೆ ಮಾರ್ಚ್ ಒಳಗಡೆ ಕೊಡದೆ ಹೋದ್ರೆ yes no local stand it. No, you are responsible. Your government is responsible for not getting that 5,300 crores. 5,300 ಕೋಟಿ ನೀವೇ ಕಾರಣ. Yes no business to spend on behalf of the government of India. ಈಗ ನೀವು ಮತ್ತೆ ಮಾತಾಡಿ, ಈಗ ಉತ್ತರ ಆಗ್ಲಿ. ನೀವು ಅಲ್ಲಿ ಅದನ್ನ ಹೇಳ್ಬೇಕಲ್ಲ, ಅದು ಮತ್ತೆ ಮಾತಾಡಿ. ಇದು ಬಂಡತನದ ವಾದ. ಅಯ್ಯೋ ಬಂಡತನ ಸ್ವಾಮಿ. ಅಲ್ಲ ಒಂದ್ ನಿಮಿಷ ಈಗೆಲ್ಲ ಬಂಡತನ ಅನ್ನುವಂತ ಪೇಟೆಂಟ್ ಮುಖ್ಯಮಂತ್ರಿಗಳಿಗೆ ಯಾರಿಗೂ ಇಲ್ಲ. ಸಿಂಪಲ್. ಈಗ ಸೆಂಟ್ರಲ್ ಗವರ್ಮೆಂಟ್ ಗಣೇಶ್ ಕೂತ್ಕೊಳ್ಳಿ. ನೀವೇನೋ ಪ್ರಪೋಸಲ್ ಕೇಳಿದ್ದೀರಿ, ಅವ್ರು ನೇರವಾಗಿ ಹೇಳಿದ್ರು ನಾವು 5,300 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಅವರು. ದೇ ಹ್ಯಾವ್ ಅನೌನ್ಸ್ಡ್, ದೇ ಆರ್ ನೋ ಡೌಟ್ ಇನ್ ದಿ ಬಜೆಟ್, ದೇ ಹ್ಯಾವ್ ಅನೌನ್ಸ್ಡ್ ದಟ್ ಬಜೆಟ್ ಹ್ಯಾಸ್ ಬೀನ್ ಪಾಸ್ಡ್. ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ನಿಮ್ ಬಜೆಟ್ ಅಲ್ಲಿ 5,300 ಕೋಟಿನೂ ಆಡ್ ಮಾಡ್ಕೊಂಡು 21,000 ಕೊಡ್ತೀವಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಏನ್ ಹೇಳಿದ್ರು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ದೆನ್ ದೇ ಆರ್ ಇಂಟರ್ನಲ್ ಕಮಿಟಿ. ಈಗ ನಮ್ದಂಗೆ ನಮ್ ಬಜೆಟ್ ಅನ್ನ ನಾವು ಕಂಪ್ಲೀಟ್ ನೋಡ್ಕೊಂಡು ನಾವ್ ಏನೇನ್ ಮಾಡ್ತೀವಿ ಅಂತ ಮಾಡ್ತೀವಿ. ಮಾಡಿರೋಂತ ದಾಖಲೆ ನನ್ನ ಹತ್ರ ಇದೆ. ರಾಜು ಕಾಗೆ ಅವರು ಹೇಳಿದ್ರು ಆಯ್ತು ಪಾಸ್ ಮಾಡ್ಕೊಟ್ರು, ವಿ ಆರ್ ಕಮಿಟೆಡ್ ಟು ದಿಸ್ ಅಂತ. ಅದಾದ್ಮೇಲೆ ಫೈನಾನ್ಸ್ ಇದು ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಬಿನೆಟ್ ಮುಂದೆ ಹೋಯ್ತು. ಕ್ಯಾಬಿನೆಟ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ನೀವು ಯಾರು ಬಾಯ್ ಬಿಟ್ಟು ತೆಗಿಲಿಲ್ಲ. ಆಮೇಲೆ ನಿಮ್ ಬಜೆಟ್ ಅಲ್ಲೂ ಸೇರ್ಸ್ಕೊಂಡಿದ್ದೀರಿ. ಈಗ ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಬಂದು ದುಡ್ಡು ಬರ್ಲಿಲ್ಲ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಬಿಟ್ಟು ಕೊನೆಗೆ ಅದನ್ನ ತಂದಿದ್ದೀವಿ. ಅದನ್ನ ನಮ್ಮ ಮೇಲೆ ಕೊಡ್ತೀರಾ? ಅಲ್ಲ ಒಂದ್ ನಿಮಿಷ. ಯು ಡೋಂಟ್, ಯುವರ್ ಪಾರ್ಟಿ, ಯುವರ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎ ಕಮಿಟ್ಮೆಂಟ್ ಫಾರ್ ದಿ ಸೇಕ್ ಆಫ್ ದಿ ಫಾರ್ಮರ್. ಇದು ಇದೆಯಲ್ಲ, ಮಿಕ್ಸ್ ಮಾಡಬೇಡಿ. ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಎಲ್ಲ ಹೇಳ್ತೀನಿ ಕೇಳಿ. ಎರಡು ವಿಚಾರ ಇದೆ ಇಲ್ಲಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದು ಒಂದು ವಿಚಾರ, 5,300 crores ಪಡ್ಕೊಳ್ಳೋದು ಇನ್ನೊಂದು ವಿಚಾರ. ಇವತ್ತು ಇನ್ ದ ಆಂಟಿಸಿಪೇಷನ್ ಅವರು ನ್ಯಾಷನಲ್ ಇದು ಪ್ರಾಜೆಕ್ಟ್ ಆಗುತ್ತೆ ಅಂತ ಕ್ಯಾಬಿನೆಟ್ಗೆ ಹೋಗಿದ್ದು ನೀವು ಹೇಳಿದ್ದು ಸರಿ ಇದೆ. ಅದಕ್ಕಾಗಿ ನಾನು ನನ್ನ ಬಜೆಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. 5,300 crores ಇಟ್ ಈಸ್ ದಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಡನ್ ಬೈ ಇನ್ ದಿ ಸೆಂಟ್ರಲ್ ಬಜೆಟ್. ಸೊ ಅದು ಬಂದೇ ಬರ್ತದೆ. ಆದ್ರೆ ಅದಕ್ಕೆ ಯಾವ ಫಾರ್ಮ್ಯಾಟ್ ಅಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡ್ಬೇಕಲ್ಲ. ನಾವು ಮಾಡಿದೀವಿ. ಏನು ನಾವು ಮಾಡಿದೀವಿ? ಯಾವ ಫಾರ್ಮ್ಯಾಟ್? ದೇ ಸೆಡ್ ದಟ್ ಇದಕ್ಕಾಗಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಕ್ಕಾಗಲ್ಲ, ಬೇರೆ ತೋರ್ದಿಂದ. ಇದೇ ನಿಮ್ಮ ನಾರಾಯಣ ಸ್ವಾಮಿ ಕೂಡ ಬಂದಿದ್ರು, ನಾನು ಮಿನಿಸ್ಟರ್ ಹೋಗಿದ್ದೆ, ಇವರು ಹೋಗಿದ್ರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗೆ ನಾನು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಐ ಮೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಗೆ ನಾನೇ ಕೇಳಿದ್ದೀನಿ. ಕೇಳೋದಲ್ಲ ಪೊಲಿಟಿಕಲ್ ಐಲ್ ಟೆಲ್ ಯು, ನೀವು ಕೇಳೋದು ಬೇರೆ, ನಿಮ್ ಡಿಪಾರ್ಟ್ಮೆಂಟ್ ನವರು ಸರಿಯಾದಂತ ಫಾರ್ಮ್ಯಾಟ್ ಅಲ್ಲಿ ಎಲ್ಲ ಈಗ ನೀವು ಟ್ರೈನಿಂಗ್ ಕೊಡಿ ಸ್ವಾಮಿ, ಇನ್ ಯಾವ ಫಾರ್ಮ್ಯಾಟ್ ಕೊಡಬೇಕು ಕೊಡ್ತೀವಿ ನಾವು. ಅಲ್ಲಲ್ಲ ಏನಿಲ್ಲ, ಈಗ ಹೇಳ್ತೇನೆ ಕೇಳಿ. ಸಿನ್ಸ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿದ್ದಕ್ಕೆ AIBP ಅಲ್ಲಿ ಬರ್ತದೆ, ಅದು ಕೊಟ್ಟಿದ್ದೀವಿ. ಅಲ್ಲ, AIBP ಅಲ್ಲಿ N ಫಾರ್ಮ್ ಅಂತಿದೆ. ದಿಸ್ ಇಸ್ ಎ ನ್ಯೂ ಪ್ರಾಜೆಕ್ಟ್. N ಫಾರ್ಮ್ ಅಂದ್ರೆ ನ್ಯೂ ಪ್ರಾಜೆಕ್ಟ್ಸ್. N ಫಾರ್ಮ್ ಅಲ್ಲಿ ಹಾಕಿ ಕಳಿಸಿ, ಖಂಡಿತವಾಗೂ ಬರ್ತದೆ. ಅದು ಕೊಟ್ಟಿದ್ದೀವಿ. ನಂಗೆ ಕಾಪಿ ಕೊಡಿ. ಬನ್ನಿ ನನ್ನ ಜೊತೆ ಡೆಲಿಗೇಷನ್ ನಡೀರಿ, ನಿಮ್ ಮುಂದೆ ಜೊತೆ ಕೊಡಿ. ನೀವು N ಫಾರ್ಮ್ ಅಲ್ಲಿ ಒಂದ್ ನಿಮಿಷ ಕೇಳಿ. ರಾಜ್ಯ ಹಿತದೃಷ್ಟಿಯಿಂದ ನಾವು ಕೂಡ ರೆಡಿ ಇದ್ದೀವಿ. ನೀವು N ಫಾರ್ಮ್ಯಾಟ್ ಅಲ್ಲಿ ಮಾಡಿರೋದನ್ನ ಕೊಡಿ, ನಾವು ಹೋಗಿ ಕೂತ್ಕೊಂಡು ಅದನ್ನ ಪಡ್ಕೊಳ್ಳಿ. ಹೇಳ್ತಾ ಇದ್ದೀರಿ ಗೊತ್ತಿಲ್ಲ, ನನಗೆ ಗೊತ್ತಿರತಕ್ಕಂಥ ಫಾರ್ಮೆಟ್ ಯಾವ ಫಾರ್ಮೆಟ್ ಇಲ್ಲ ಮಾನ್ಯ ಅಧ್ಯಕ್ಷರೇ. ಜಮೀರ್ ಅವರೇ, ಏನು ಕೊಟ್ರೆ ಈಗ 9 ತಿಂಗಳು ಮಲ್ಕೊಂಡು, ಈಗ ಎಷ್ಟು ದಿನ ಅಂತ ಕೇಳಿದ್ರೆ 9 ತಿಂಗಳು ಮಲ್ಕೊಂಡು ಶಿವಗಂಗಾ ಕೂತ್ಕೋಲ್. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸ್ಪೆಷಲ್ ಗ್ರಾಂಟ್ಸು ಕೊಡ್ಲಿಲ್ಲ.
ಇವರೇ ಒಪ್ಕೊಂಡಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ 5,300 ಕೋಟಿ ರೂಪಾಯಿನೂ ಕೊಡಲಿಲ್ಲ. ಇದು ಅನ್ಯಾಯ ಅಲ್ವಾ ಕರ್ನಾಟಕಕ್ಕೆ? ಈ ಅನ್ಯಾಯ ಕೇಳಿದ್ರೆ ಸಂಘರ್ಷ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಏನು ಹೇಳೋದು? ನಾನು ಸಂಘರ್ಷ ಮಾಡಕ್ ಹೋಗಲ್ಲ, ಸಂಘರ್ಷ ಯಾರ ಜೊತೆಲೂ ಮಾಡಕ್ ಹೋಗಲ್ಲ. ಆದರೆ ಕರ್ನಾಟಕದ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನನ್ನ ಕರ್ತವ್ಯ ಕೇಳಲೇಬೇಕಾಗ್ತದೆ. ಅದರ್ವೈಸ್ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ ದ್ರೋಹ ಮಾಡಿದಾಗ್ತದೆ. ಎಲ್ರಿಗೂ ಕೂಡ ಎಲ್ಲ ದ್ರೋಹ ಮಾಡಿದಾಗ್ತದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ನೋಡಿ, ಮಾನ್ಯ ಅಧ್ಯಕ್ಷರೇ, ಈ ಫಸ್ಟ್ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಡೆವಲ್ಯೂಷನ್ ಪ್ಲಸ್ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ರೆಕಮೆಂಡೇಶನ್ 3 ರಾಜ್ಯಗಳಿಗೆ ರೆಕಮೆಂಡ್ ಮಾಡಿದರು. ಒಂದು ಕರ್ನಾಟಕ, 2ನೇದು ಮಿಜೋರಾಂ, 3ನೇದು ತೆಲಂಗಾಣ. ನಮಗೆ ಜಾಸ್ತಿ ಮಾಡಿದ್ರು. ಯಾಕೆ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಜಾಸ್ತಿ ಮಾಡಿದ್ರು. 5,495 ಕರ್ನಾಟಕಕ್ಕೆ, ಮಿಜೋರಾಂಗೆ 5,046, ತೆಲಂಗಾಣಕ್ಕೆ 723 ಕೋಟಿ, ಒಟ್ಟು 6,764 ಕೋಟಿ. ಇದು ರೆಫ್ಯೂಸ್ ಮಾಡಿಬಿಟ್ರು. ಕಾರಣ ಏನು ಹೇಳ್ತಾರೆ? ಈಗ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ. ಆಗಿದ್ರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಆ ವರ್ಷ 2021ನೇ ವರ್ಷ ಯಾವ ಗ್ರಾಂಟಿನ ಮೇಲೆ ಸರ್ಕಾರ ನಡೆಸಿದ್ರು? ಯಾವ ರಿಪೋರ್ಟ್ ಮೇಲೆ? ಯಾವ ರಿಪೋರ್ಟ್ ಮೇಲೆ ಮಾನ್ಯ ಅಧ್ಯಕ್ಷರೇ? ಕೇಂದ್ರ ಸರ್ಕಾರ ನಡೆದದ್ದು ಫಸ್ಟ್ ರಿಪೋರ್ಟ್ ಮೇಲೇನೆ ನಡೆದ್ದು. ಏನಾದರೂ ಸುಳ್ಳನ್ನ ಡಿಫೆಂಡ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಡಿಫೆಂಡ್ ಮಾಡ್ಕೊಳ್ಳೋದಾದ್ರೂ ಕೂಡ ಕಾರಣಗಳಿರ್ಬೇಕಲ್ಲ, ರೀಸನಿಂಗ್ ಇರ್ಬೇಕಲ್ಲ. ವಿತೌಟ್ ರೀಸನಿಂಗ್ ಡಿಫೆಂಡ್ ಮಾಡ್ಕೊಳ್ಳಿ ಹೊರಟ್ರೆ ಸಿಕ್ಕಾಕಬೇಕಾಗ್ತದೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೆಯೋದು ಇದಕ್ಕೇನೆ. ಇದಕ್ಕೋಸ್ಕರ ನಾವು ಕರೀತಾ ಇದ್ದೀವಿ. ಇದು ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಾನು ಓದ್ದೆ ಮಾನ್ಯ ಅಧ್ಯಕ್ಷರೇ, ಭದ್ರಾ ಮೇಲ್ದಂಡೆದಾಯಿತು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗಲೂ ಕೂಡ ನನಗೆ ಇವರು ಇಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳೋದು ಎಂಥದ್ದು? ಸಿದ್ಧ ಎಕನಾಮಿಕ್ಸ್ ಅಂತ. ಸಿದ್ಧ ಎಕನಾಮಿಕ್ಸ್ ಅದು ಯಾವುದಾದ್ರು ಪದನ ಕೇಳೇ ಇಲ್ಲಪ್ಪ ಇಲ್ಲಿವರೆಗೆ. ಅವ್ರು ಹೇಳಿದ್ದು ನೀವಲ್ಲ. ಆ ಥರದ್ದೊಂದು ಎಕನಾಮಿಕ್ಸ್ ಇದೆಯಾ? ಯಾವ್ದಾದ್ರು ಓದಿದ್ರೆ ನೀವು ಪುಸ್ತಕ ಅದನ್ನ? ಸಿದ್ಧನಾಮಿಕ್ಸ್ ಯಾರು ಓದಿದ್ರೆ ಈ ಪದ ಕೇಳಿದ್ರೆ? ಪುಸ್ತಕ ಇದೆಯಾ ಅಂತಾರ? ನಾನಂತೂ ನೋಡಿಲ್ಲಪ್ಪ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಕೊಡ್ಬೇಕು ಹೇಳಿ ನೋಡೋಣ. ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಬ್ರ್ಯಾಂಡ್ ಕೊಡ್ಬೇಕು? ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ನಾನು ಅದು ಓದಿರೋದು ಇವತ್ತು. ಬ್ಯಾಡ್ ಐತೆ ಸರ್, ಅಗ್ಲಿ ಅಂತ ಒಂದೈತೆ, ಅದು ನಿಮ್ ಬಡ್ಜೆಟ್ ಅಂತ. ಗುಡ್ ಬ್ಯಾಡ್ ಅಗ್ಲಿ ಬಡ್ಜೆಟ್ ಅಂತ. ಅಗ್ಲಿ ಅದು ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳ್ರಿ. ಅಗ್ಲಿ ಅಂತ ಹೇಳಿ ನಾನು ಉತ್ತರ ಏನ್ ಕೊಡ್ಬೇಕು ಅದು ಹೇಳ್ತೀನಿ. ಅಗ್ಲಿ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು? ಈಗ ಸಿಗಾಕೊಂಡಿದ್ದೀರಿ, ಬಸ್ಸು ಗಾಳಿ ಹೊಟ್ಟೋಗ್ಬಿಟ್ಟು ನಿಂತೋಗ್ಬಿಟ್ಟದೆ ಅಂತ. ಈಗ ನಾವು ಹೇಳಿದ್ವಲ್ಲ, ಅದಕ್ಕೆ ಉತ್ತರ ಹೇಳಿದ್ಲಲ್ಲ. ಈಗ ಏನ್ ನೀವು ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು? ಪಾರ್ಟ್ನರ್ ಸರ್, ಈಗ ಪಾರ್ಟ್ನರ್ ನೀವು ನಮ್ಮ ಪಾರ್ಟ್ನರು ಸಿದ್ಧನಾಮಿಕ್ಸ್. ನಾನು ನಾನು ಯಾವತ್ತೂ ಕೂಡ ಗುಡ್ ಎಕನಾಮಿಕ್ಸ್ ನಲ್ಲಿ ನಂಬಿಕೆ ಇಟ್ಕೊಂಡಿರೋನು. ನಾನು ಮಂಡಿಸೋದು ಗುಡ್ ಎಕನಾಮಿಕ್ಸ್ ಅಡಿನಲ್ಲಿ. ಹಿಂದೆ ಒಬ್ಬ ಸಂವತ್ಸರ ನನಗೆ ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಳ್ಳಿ ಬಸವ, ಲಂಕೇಶ್ ಪತ್ರಿಕೆ ಹೌದಾ?
ಆಯ್ತಪ್ಪ ಆ ತರ ಎಕನಾಮಿಕ್ಸ್ Take it as a compliment. ಆಯ್ತು. ನಾನು ಯಾವ್ದು You make your trademark. ನಾನು ಯಾವತ್ತು ಎಕನಾಮಿಕ್ಸ್ ನಿಮ್ಮ trademark ಮಾಡಿ. ಆಯ್ತು. ಬಸವರಾಜ ಬೊಮ್ಮಾಯಿ ಅವ್ರು ಮಾತಾಡ್ಲಿ. Siddha Economics as a brand. ಬೊಮ್ಮಾಯಿ ಅವರು ಮಾತಾಡ್ಸು. ಬಸವರಾಜ್ ನಾಮಿಕ್ಸ್ ಅಂತ ಇದೆಯಾ? ಅಲ್ಲ ನಾನು ಬಸವರಾಜ್ ನಾಮಿಕ್ಸ್ ಅಂತ ಇದೆಯಾ? ಬೊಮ್ಮಾಯಿ ಅವರೇ ಕುಮಾರಸ್ವಾಮಿ ನಾಮಿಕ್ಸ್ ಅಂತ ಇದೆಯಾ? ಸರ್ ರಿಪ್ಲೈ ಆಗಲಿ. ಮುಖ್ಯಮಂತ್ರಿಗಳೇ ನನಗೆ ಕಾಂಪ್ಲಿಮೆಂಟ್. ಯಾರು ದುರ್ಬಲ ವರ್ಗದ ಜನ ಇದ್ದಾರೆ ಮಾಡ್ತಿದ್ದೆ ಹೇಳ್ತಿದ್ದೇನೆ. ಶ್ರೀಮಂತರಿಂದ ತೆರಿಗೆ ಅವ್ರದನ್ನ ವಸೂಲು ಮಾಡಿ ಆ ಹಣವನ್ನ ಬಡವರಿಗೆ ಖರ್ಚು ಮಾಡೋದಿದೆಯಲ್ಲ, ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಇದೆಯಲ್ಲ, ಈ 5 ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಗುಡ್ ಎಕನಾಮಿಕ್ಸ್. ಇದು ಗುಡ್ ಎಕನಾಮಿಕ್ಸ್. ಇದು ಸ್ವಾಭಿಮಾನದ ಎಕನಾಮಿಕ್ಸ್. ಸ್ವಾಹ ಅಲ್ಲ, ಇದು ಗುಡ್ ಎಕನಾಮಿಕ್ಸ್. ಮನೆ ಅಧ್ಯಕ್ಷರೇ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಕೇಂದ್ರ ಸರ್ಕಾರದವರು ಇವ್ರು ಬಂದ ಮೇಲೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕಾರ್ಪೊರೇಟ್ ಬಾಡಿ ಟ್ಯಾಕ್ಸ್ ಎಷ್ಟು ಕಡಿಮೆ ಮಾಡಿದ್ರು ಗೊತ್ತಾ ನಿಮ್ಗೆ? 30% ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಅದನ್ನ 22.5% ಇಳಿಸಿದ್ರು. ಯಾರು ಪರವಾಗಿದ್ದಾರೆ ಅವರು? 22. ಅದು ಹೇಳೋಣ, ಕೂತ್ಕೊಳ್ರಿ. ನೀವು ಹೇಳಕ್ ನಿಮ್ಗೆ ಅವಾಗ ಜನ ಓಟ್ ಕೊಟ್ಟು ಕಳಿಸಿರೋದು ಇಲ್ಲಿಗೆ. ವಿರೋಧ ಪಕ್ಷದ ಕೂತ್ಕೊಂಡು ಹೇಳಪ್ಪ, ಹೇಳ್ರಿ ಅರವಿಂದ್ ದಳೋ ಬೆಲ್ಲ ಹೇಳಪ್ಪ ಅಂತ ಕಳಿಸಿರೋದು ನಿಮ್ಗೆ. ಅಲ್ಲಿ ಡೆಪ್ಟಿ ಲೀಡರ್ ಬೇರೆ, ನೀವು ಹೇಳಿ, ಕೂತ್ಕೊಂಡು ಹೇಳಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಎಕನಾಮಿಕ್ಸ್ ಏನಂಗೆ ಅಂದ್ರೆ, ಶ್ರೀಮಂತರಿಂದ ತೆರಿಗೆ ವಸೂಲು ಮಾಡಿ, ಅದನ್ನ ಬಿಡಕ್ ಹೋಗ್ಬೇಡಿ. ಶ್ರೀಮಂತರ ತೆರಿಗೆ ಹೆಚ್ಚು ಮಾಡಿ, ಅಂದ್ರೆ ಕಾನೂನು ಪ್ರಕಾರವಾಗಿ ಮಾಡಿ, ಕಾನೂನು ರೀತಿ ಮಾಡಿ. ಆ ಬಂದ ಹಣನ ಬಡವರಿಗೆ ಖರ್ಚು ಮಾಡಿ. ಅದು ಎಕನಾಮಿಕ್ಸ್. ದಟ್ ಇಸ್ ದಿ ಎಕನಾಮಿಕ್ಸ್. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಡ್ಯೂರಿಂಗ್ ಅವರ್ ರಿಜೀಮ್. 5 ಗ್ಯಾರಂಟಿಗಳ ಮೂಲಕ 36,000 ಕೋಟಿ ರೂಪಾಯಿ ಖರ್ಚು ಮಾಡಿ, ಮುಂದಿನ ವರ್ಷಕ್ಕೆ ಸುಮಾರು 52,000 ಕೋಟಿ ಈ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ನಾನು. 52,009 ಕೋಟಿ 52,009 ಕೋಟಿ ಅಲೋಕೇಟ್ ಮಾಡಿದ್ದೀನಿ. ಯಾರಿಗೋಸ್ಕರ? ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಯಾವುದೇ ಧರ್ಮ ಜಾತಿ ಇಲ್ಲ. ಅದು ಬಡವರಿಗೆ ಕೊಟ್ಟಿರೋದು. ಒಂದ್ ವೇಳೆ ಆ ತರ ನಿಮ್ಗೆ ಅನ್ಕೊಂಡ್ರೆ ಅದು ಬಡವರಿಗೆ ಕೊಟ್ಟಿರೋದು. 11,600 ಕೋಟಿ ಅದರಲ್ಲೂ SC ಜನ ಇದ್ದಾರೆ. ಇವರು ಮಾನ್ಯ ಅಧ್ಯಕ್ಷರೇ, SC ST ಈಗ ಅಷ್ಟು ದುಡ್ಡು ಅವ್ರಿಗಿದ್ರೆ ಅವ್ರ ಅಭಿವೃದ್ಧಿ ಆಗ್ತಿತ್ತಲ್ಲ, ಅವ್ರ ಕೆರೆಗಳ ಅಭಿವೃದ್ಧಿ ಆಗ್ತಿತ್ತಲ್ಲ. ಅವ್ರ ದುಡ್ಡು ತಗೊಂಡು ಬೆನಿಫಿಟ್ ಆಗಲ್ವಾ? ಗ್ಯಾರಂಟಿದಲ್ಲಿ ಬೆನಿಫಿಟ್ ಆಗಲ್ವಾ? ವಿಶೇಷ ದುಡ್ಡು ಅಲ್ಲ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಮಾನ್ಯ ಅಧ್ಯಕ್ಷ. ಯಾವ ಸಾಮಾಜಿಕ ಅಧ್ಯಕ್ಷರೇ, ದಲಿತರ ದುಡ್ಡು SCP TSP ಹಣ, ದಲಿತರ ದುಡ್ಡು SCP TSP ಹಣ. ಈಗ ಕೂತ್ಕೊಳ್ರಿ. ಅಲ್ಲ ಸರ್, ಒಂದ್ ನಿಮಿಷ. ಈಗ ನಾನು ಇವ್ರೇನ್ ಹೇಳ್ತಾರೆ, ಅದು ದಲಿತರಿಗೆ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ದಲಿತರು ಖರ್ಚು ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಕೊಡ್ತೀನಿ. ಈಗ SC STಗೂ ಬಜೆಟ್ 17-18 ಬಜೆಟ್ ಮಂಡಿಸಿದಾಗ ನಾನು SCP TSP ಹಣ 30,000 ಕೋಟಿ ಇತ್ತು. 30,000 ಕೋಟಿ ಇತ್ತು. ಅಧಿಕಾರದಲ್ಲಿದ್ದಾಗ ಅದು 30,000 ಕೋಟಿಯಿಂದ 26,000 ಕೋಟಿ. ಮಾತಾಡ್ತೀರಿ ಗ್ಯಾರಂಟಿ ನಾವು ಡೈವರ್ಟ್ ಮಾಡಿದೀವಿ ಅಂತ ಮಾನ್ಯ ಅಧ್ಯಕ್ಷರೇ, ಹಣ 8,000 ಕೋಟಿ
ನೀವು ಗ್ಯಾರಂಟಿ ಕೊಟ್ರೆ ಬೇರೆ ಸಮುದಾಯಕ್ಕೆ ಹೆಂಗ್ ಬಜೆಟ್ ಅಲ್ಲಿ ಕೊಟ್ರೆ ಅವ್ರಿಗೂ ಕೊಡಿ 11,600 ಈಗ ನೀವು ಮತ್ತೆ ಮಾತಾಡಿದ್ರೆ ಏನ್ ಬೇಕಾ? ಮತ್ತೆ ಮಾತಾಡಿ, ಈಗ ಉತ್ತರ ಕೊಡ್ಲಿ. ಖರ್ಚು ಮಾಡಿದ್ರೆ ಈಗ ಯಾರು ಕರ್ತಾ ಇದ್ದೀರಿ? ಏನ್ ಮಾತು ಯಾರು ಕರ್ತಾ ಇದ್ದೀರಿ ಇಲ್ಲಿ? ಬಜೆಟ್ ಅಬ್ಬಾಯ್ ಕೂತ್ಕೊಳ್ಳಿ. ಅಬ್ಬಾಯ್ ಅವರಿಗೆ ವಿಶೇಷ ಅಬ್ಬಾಯ್ ಕೂತ್ಕೊಳ್ಳಿ. ಬಜೆಟ್ ಭಾಷಣ ಮಾಡುವಾಗ 32,000 ಏನೇನು ಹೇಳಬೇಕು ಬಜೆಟ್ ಎಲ್ಲ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. SCP TSP ಕಾನೂನು ತಂದವ್ರೆ ನಾವು ಅಲ್ಲಿವರೆಗೆ ಮಾಡಿಲ್ಲ. ಇವತ್ತವರೆಗೆ ದೇಶದಲ್ಲಿ SCP TSP ಕಾನೂನು ತಂದಿದ್ದಾರ? ಬಹಳ ಮಾತಾಡ್ತಾರೆ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಬಹಳ ಮಾತಾಡ್ತಾರಲ್ಲ. ಕೇಂದ್ರ ಸರ್ಕಾರದಲ್ಲಿ SCP TSP ಕಾನೂನು ಕರ್ನಾಟಕದಲ್ಲಿ ರೀತಿ ಮಾಡಿದಾರ? ನೀವು ಕಾನೂನು ತಂದು ಮಾಡಿಲ್ಲ. ಬ್ರೇಕ್ ಮಾಡಿ ನೋಡೋಣ. ಕಾನೂನು ತಂದು ಕಾನೂನನ್ನೇ ಬ್ರೇಕ್ ಮಾಡಿದ್ದೀರಾ? I throw a challenge. If you are really committed to welfare of the scheduled tribe, backward classes, ಲೂಟಿ ಮಾಡಿದ್ದೀರಾ. Please bring it up. Act. ರಸ್ತೆಗಳು ಮಾಡಕ್ಕೆ ಕೊಟ್ಟಿರೋ ಹಣ ಅದು. Yes, please bring it up. ಕೊಟ್ಟಿರೋದು ನೀವು At the center. Please bring it up. ವೋಟ್ ಬ್ಯಾಂಕ್ ಸುಮ್ಮನೆ ಏನೋ ಹೇಳ್ತೀರಿ. ಮಾನ್ಯ ಅಧ್ಯಕ್ಷರೇ, ಪ್ರಿಯಾಂಕ್ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ಕೊನೆ ಬಜೆಟ್ ಮಂಡಿಸಿದಾಗ ಲಾಸ್ಟ್ ರಿಜಿಮ್ನಲ್ಲಿ 17-18ರಲ್ಲಿ ಬಜೆಟ್ ಮಂಡಿಸಿದ್ದೆ. ಆ ಬಜೆಟ್ನಲ್ಲಿ SCP TSP 30,000 ಕೋಟಿ ಇತ್ತು. ಇವ್ರು ಬಂದು 26,000 ಕೋಟಿಗೆ ಮಾಡಿಬಿಟ್ರು. ಅದನ್ನ 26,000 ಕೋಟಿಗೆ ಮಾಡಿದ್ರು. ಆಮೇಲೆ 23-24 ಬಜೆಟ್ ಮಂಡಿಸಿದಾಗ 30,000 ಕೋಟಿ ಮಾಡಿದ್ರು. ನಾನ್ ಬಜೆಟ್ ಮಂಡಿಸಿದಾಗ ಜುಲೈನಲ್ಲಿ 34,000 ಕೋಟಿ ಆಯ್ತು. ಈ ಸಾರಿ ಬಜೆಟ್ ನಲ್ಲಿ 39,000 ಕೋಟಿ. ಕೋವಿಡ್ ಆಗದಿದ್ರೆ 50,000 ಕೋಟಿ ಆಗ್ತಿತ್ತು. ಕೇಂದ್ರ ಸರ್ಕಾರದ ತರಲಿ SCP TSP ಆಕ್ಟ್ ಅನ್ನ, SCP TSP ಆಕ್ಟ್ ಅನ್ನ ಕೇಂದ್ರ ತರಲಿ. ಏನ್ರಿ ಮುನಿಯಪ್ಪ ಮಾಡಿಸಿ ನೋಡೋಣ, ತರಲಿ, ಎಲ್ಲ ಮಾಡ್ಲಿ. ಇವತ್ತವರೆಗೆ SC ಜನರಿಗೆ, ST ಜನರಿಗೆ, ಕೂತ್ಕೊಳ್ಳಿ. SC ಜನರಿಗೆ ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಿಲ್ಲ. ಬಸಂತ ಕೂತ್ಕೊಳ್ಳಿ. ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಬ್ರಿಂಗ್ ಸಚ್ ಎನ್ enactment. ಹೌದು, ಮಾಡ್ಲಿ ಅವರು, ನೋಡೋಣ. ಏನ್ ದಲಿತರ ಹೆಸರು ಹೇಳ್ಬಿಟ್ಟ ತಕ್ಷಣ ಆಗುತ್ತದ ಅವ್ರ ಉದ್ಧಾರ? ನಾವು ಕಾನೂನು ತಗೊಬಂದು SC ST ಜನರಿಗೆ, ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದು ಅದಕ್ಕೆ ಕಾನೂನು ತಗೊಬಂದು ಇವ್ರು ಮಾಡಿದಾರ? ದೇಶದಲ್ಲಿ ತರಲಿ, ದೇಶದಲ್ಲಿ ತಗೊಬರ್ಲಿ, ನೋಡೋಣ. ಮಾಡಿಲ್ಲ. ಬರೀ ಮಾತಾಡಿದ್ರೆ ಏನ್ ಪ್ರಯೋಜನ? SC ಜನರ ಬಗ್ಗೆ, ST ಜನರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಏನು ಹೇಳಕ್ಕ, ಭಾಷಣ ಹೇಳಕ್ಕ ಅದಿರೋದು? ಸರ್, ರಾಜ್ಯದ ಅದರಂತೆ ನಡ್ಕಲ್ಲ. ಅಧ್ಯಕ್ಷರೇ, ನಾನು ಬಹಳ ಹೊತ್ತು ಮಾತಾಡ್ಬಿಟ್ಟಿದ್ದೀನಿ, ಸಮಯ ಕೊಟ್ಟಿದ್ದೀರಿ. ಬಹಳ ಹೊತ್ತು ಮಾತಾಡಿದ್ದೀನಿ, ಸಮಯ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ರಾಜ್ಯಪಾಲರ ಭಾಷಣದ ಮೂಲಕ ನಮ್ಮ ಸರ್ಕಾರದ ನಿಲುವು, ಸರ್ಕಾರದ ನೀತಿ, ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ಈ ರಾಜ್ಯ ಹೇಗೆ ಇದರ ಮುನ್ನೋಟ, ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಬಸವಣ್ಣವರಿಗೆ ವಿಶ್ವಗುರು ಬಸವಣ್ಣ, ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಮಿಸ್ಟರ್ ಯತ್ನಾಳ್, ನಾನಲ್ವಾ? ಮತ್ತೆ ಹೇಳಿ, ಚಪ್ಪಾಳೆ ತಟ್ರಿ. ಯಾರು ಮಾಡಿದ್ರು? ನೀವು ಯಾರು ಮಾಡಕ್ ಆಗ್ಲಿಲ್ಲ, ಯಾರು ಮಾಡ್ಲಿಲ್ಲ. 3 ವರ್ಷದಲ್ಲಿ ನಾನು ಮಾಡಿದ್ದು ಕಾರ್ಯಕ್ರಮ ಕೊಡ್ಲಿಲ್ಲ ನೀವು. ವಿಶ್ವಗುರು ಬೊಮ್ಮಾಯಿ ಬಸವಣ್ಣ ಯಾಕೆ ನೀವು ಮಾತಾಡ್ತೀರಿ? ಎಲ್ಲ
ಮಂತ್ರಿಗಳು ಮಾತ್ರ ಸುಮ್ಮನೆ ಎಲ್ಲಿ ನಿಂತ್ಕೊಂಡ್ರೆ ಏನ್ ಪ್ರಯೋಜನ? ನೀವು ಜಾಗ ಮಾತಾಡ್ತಾ ನೀವು ಬಸವಣ್ಣನವ್ರ ಬಗ್ಗೆ ಮಾತಾಡ್ತಾರೆ. ನಿನ್ನ ಮನೆಯ ಮಗನೆಂದು ಇದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ಇವ್ರು ಬಾರಿ ಬಾಯಿ ಮಾತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವರು ಕರ್ನಾಟಕದಲ್ಲಿ ಬರ ಬಂದಿದೆ. ಈಗ ಸುಳ್ಳು ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಬರ ಬಂದಿದೆ. ನಾವು ಈಗ ರಾಜ್ಯಪಾಲರ ಭಾಷಣಕ್ಕೆ ಅವರು ಏನ್ ಹೇಳ್ಬೇಕಾಯ್ತು ಅದನ್ನ ಹೇಳಿಲ್ಲ. ಬರೀ ಪೊಲಿಟಿಕಲ್ ಭಾಷಣ ಮಾಡ್ತಾರೆ. ಒಂದೇ ಒಂದು ಅಭಿವೃದ್ಧಿ 9 ತಿಂಗಳಲ್ಲಿ ಆಗಿರುವಂತ ಒಂದು ಅಭಿವೃದ್ಧಿ ಹೇಳಿಲ್ಲ. ಒಂದು ಬ್ಯಾಂಕ್ ಕಟ್ಟಿದ್ದೀನಿ ಅಂತ ಹೇಳಿಲ್ಲ. ಒಂದು ರೋಡ್ ಮಾಡ್ತೀನಿ ಅಂತ ಹೇಳಿಲ್ಲ. ಆಮೇಲೆ ನಾನು ಹೋಗಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಇವತ್ತವರೆಗೆ 4 ತಿಂಗಳಾಯ್ತು, ಒಂದು ದಿನ ಮೀಟಿಂಗ್ ಮಾಡಿ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದ್ದಾರೆ, ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದ್ದಾರೆ, ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದ್ದಾರೆ, ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದ್ದಾರೆ. ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಈ ಯತ್ನಾಳ್ ಬರೀ ಬಾಯಿ ಹೊಡಿತಾರೆ. ಸಾಂಸ್ಕೃತಿಕ ನಾಯಕ ಮಾಡಿದವ್ರು ಯಾರು? ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಇದೇ ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಲಿಲ್ಲ, ನಾವು ಮಾಡುದು. ಬರ ಬಂತು ಮೊನ್ನೆ. ಬೊಮ್ಮಾಯಿ ಈ ಕಡೆ ಸನ್ಮಾನ್ಯ ಅಧ್ಯಕ್ಷ, ಬರ ಬಂದು 240 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರ ಅಂತ ಡಿಕ್ಲೇರ್ ಮಾಡಿದ್ದೀವಿ. 196 ತಾಲೂಕುಗಳು ಅದಕ್ಕೆ ಹೆಚ್ಚು ಬರಗಾಲ ಬಂದಿದೆ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಮೆಮೊರಾಂಡಮ್ ಕೊಟ್ಟಿದ್ದೀವಿ, 2 ಮೆಮೊರಾಂಡಮ್ ಕೊಟ್ಟು 20-10-2023, 16-11-2023 ಮೆಮೊರಾಂಡಮ್ ಕೊಟ್ಟು ನಾನು ಹೋಗಿ ಭೇಟಿ ಮಾಡಿದೆ. ಕೃಷ್ಣ ಬೈರೇಗೌಡ ಹೋಗಿ ಭೇಟಿ ಮಾಡಿದ, ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದ, ಆಮೇಲೆ ಸ್ವಾಮಿ ಹೋಗಿ ಭೇಟಿ ಮಾಡಿದ. ನಾನೇ ಸ್ವತಃ ಪ್ರಧಾನಮಂತ್ರಿಗಳನ್ನ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಇವತ್ತಿನವರೆಗೆ ಒಂದು ಮೀಟಿಂಗ್ ಮಾಡಿಲ್ವಲ್ಲ ಮಾನ್ಯ ಅಧ್ಯಕ್ಷರೇ? ಇದು ಮಲತಾಯಿ ಧೋರಣೆ ಅಲ್ವಾ? ಇದು ಮಲತಾಯಿ ಧೋರಣೆ ಅಲ್ವಾ? ನಾವು ಬರಕ್ ದುಡ್ಡು ಕೇಳಿದ್ರೆ ದೇಶ ವಿಭಜನೆ ಮಾಡಕ್ ಕೊಟ್ಟಿದ್ದೀರಿ, ನೀವು ಕೊಡಬೇಕಾ ಬೇಡ? ಆದರೂ ಕೂಡ ನಾವು 18,171 ಕೋಟಿ ಕೇಳಿದ್ದೀವಿ ಪರಿಹಾರ. 18,171 ಕೋಟಿ. ಇವತ್ತಿನವರೆಗೂ ₹1 ಬರಲಿಲ್ಲ, ಇವತ್ತಿನವರೆಗೂ ₹1 ಕೊಡಲಿಲ್ಲ. ಇವ್ರು ಯಾರು ಮಾತಾಡಲಿಲ್ಲ. 25 ಜನ MP ಗಳಿದ್ದಾರೆ, ಒಂದಿನ ಮಾತಾಡಲಿಲ್ಲ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಸುಮಾರು 35,000 ಕೋಟಿ ಬೆಳೆ ನಷ್ಟ ಆಗಿದೆ. ರೈತರು ಮಾಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆ ಆಯ್ತು, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೊಟ್ಟೋಯ್ತು. ಇಂಥದ್ರಲ್ಲಿ ₹1 ಕೊಡಲಿಲ್ಲ. ಗೊಬ್ಬರದ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು. ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಅವರ ಕಾಲದಲ್ಲಿ ₹1 ಕೊಡ್ಲಿಲ್ಲ. ಈಗ ಹೇಳ್ತಾರೆ ಇವರು, ನಾಚಿಕೆ ಆಗ್ಬೇಕು ಅವರಿಗೆ. ನೀವು ಫಾರ್ಮ್ಯಾಟ್ ನಲ್ಲಿ ಕಳಿಸಲಿಲ್ಲ, ಅದಕ್ಕೆ ಕೊಡ್ಲಿಲ್ಲ. ಈಗ ಯಾವ ತಿಂಗಳು ಸ್ವಾಮಿ? ಫೆಬ್ರವರಿ 20ನೇ ತಾರೀಕು, ಇವತ್ತಿನವರೆಗೂ ₹1 ಬಂದಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಹೇಳಿದ್ದಾರೆ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಲಿಲ್ಲ. ಬರಗಾಲಕ್ಕೆ ₹1 ಕೊಡ್ಲಿಲ್ಲ. ಈ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ಏನಂತ ಹೇಳ್ಬೇಕು? ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ ಅಂತ ಕರಿಬೇಕಾಗುತ್ತೆ ಈ ಸರ್ಕಾರಕ್ಕೆ. ಕಾರ್ಮಿಕರ ವಿರೋಧಿ, ಸಂವಿಧಾನದ ವಿರೋಧಿ,
ಸಂವಿಧಾನದ ವಿರೋಧಿ, ಸಂವಿಧಾನನೇ ಬದಲಾಯಿಸಬೇಕು ಅಂತ ಹೊರಟಿ. ಇವರು ನಂಬಿಕೆ ಇಲ್ಲ, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಇವರು, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಸಂವಿಧಾನ ಎಲ್ರಿಗೂ ಗೊತ್ತಾಗ್ಲಿ ಅಂತೇಳಿ ಜಾಥಾ ಹೊರಟಿದ್ದೀವಿ. ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಜಾಥಾ, ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಜಾಥಾ ಮಾಡ್ತಾ ಇದ್ದೀವಿ. 25, 26, 24, 25 ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಜಾಥಾ. ಜನವರಿ 26ನೇ ತಾರೀಕು ಹೊರಡ್ತು. ಜನವರಿ 26, 1924 ಹೋಯ್ತು. ಇವತ್ತು ಅದು ಜಾಥಾ ಎಲ್ಲ ಮುಗಿಸಿದಾದ್ಮೇಲೆ, ಯಾಕಂತಂದ್ರೆ ಇವತ್ತು ನಾವು ಸ್ಕೂಲ್ಗಳಲ್ಲೂ ಕೂಡ, ಯಾಕೆ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಸಂವಿಧಾನದಿಂದ, ಇವರೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ, ನಾವೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ. ಸಂವಿಧಾನ ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸ್ತದೆ. ಸಂವಿಧಾನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಉದ್ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನವನ ಮಾಡಬೇಕು. ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕಳೆದ 9 ತಿಂಗಳಲ್ಲಿ ಎಲ್ಲ ವರ್ಗದ ಜನರು, ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ರು, ಆ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ. ನವೆಂಬರ್ 25, 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. 49, ನಾನು 49 ಹೇಳಿದ್ದು. 1949 ನವೆಂಬರ್ 25 ಅವತ್ತು ಕೊನೆ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕಿನಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಈ ಅಸಮಾನತೆಯನ್ನು ತೊಡೆದಾಕಲ್ಲ, ಅಸಮಾನತೆಯನ್ನು ನಳತಕ್ಕಂಥ ಜನ, ರಾಜಕೀಯ ಸೌಧ ಇದೆಯಲ್ಲ, ಈ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಆ ಸೌಧನ ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ, ಎಚ್ಚರಿಕೆ ಮಾತುಗಳು. ಈ ಎಚ್ಚರಿಕೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ ನಾವು ಬಡವರಿಗೆ ಶಕ್ತಿ ತುಂಬಬೇಕು, ದಲಿತರಿಗೆ ಶಕ್ತಿ ತುಂಬಬೇಕು, ರೈತರಿಗೆ ಶಕ್ತಿ ತುಂಬಬೇಕು, ಕಾರ್ಮಿಕರಿಗೆ ಶಕ್ತಿ ತುಂಬಬೇಕು, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರ ಪಾಪ ಎದ್ದೊಂಟೋಗಿದ್ದಾರೆ. ಅವರು ರಾಜ್ಯಪಾಲರಿಗೆ ಒಂದನೇನು ಸಲ್ಸಕ್ಕೆ ತಯಾರಾಗಿಲ್ಲ. ಅವರು ಏನ್ ಮಾಡೋದು, ನಾವಾರು ಸಲ್ಸೋಣ ರಾಜ್ಯಪಾಲರಿಗೆ. ಅವ್ರು ಹೋದ್ರು ಹೋಯ್ತು, ನಾವೆಲ್ಲರೂ ಕೂಡ ರಾಜ್ಯಪಾಲರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಕ್ಲಾರಿಫಿಕೇಶನ್ ಇದೆ, ಕ್ಲಾರಿಫಿಕೇಶನ್. ಈಗ ಅಧ್ಯಕ್ಷರೇ, ತಾಳಿ ಇದು ಓದ್ಬಿಡ್ತೀನಿ. 12ನೇ ಫೆಬ್ರವರಿ 2024 ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾಪೂರ್ವಕವಾದ ವಂದನಾ ನಿರ್ಣಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ.